ವೆಲ್ಕಮ್ ಟು ಫ್ರಾನ್ಸಿನ ಕನ್ನಡ ಬ್ಲಾಗ್ ಚಾನಲ್. ಇವತ್ತು ಮಸ್ಕ್ ಮೆಲನ್ ಜ್ಯೂಸ್ ಮಾಡೋಣ. ತುಂಬ ಬೇಸಿಗೆ ಇರೋದ್ರಿಂದ ಅತಿಯಾಗಿ ತಂಪಾಗಿರುವಂತಹ ಪದಾರ್ಥಗಳನ್ನು ತಿನ್ನೋದು ಕುಡಿಯೋದು ತುಂಬ ಒಳ್ಳೆಯದು. ಮಸ್ಕ್ ಮೆಲನ್ ಸಿಪ್ಪೆನ ಕ್ಲೀನಾಗಿ ಪಿಲ್ ಔಟ್ ಮಾಡ್ತಾಯಿದ್ದೀನಿ. ಇದು ಹೆಲ್ತಿಯೆಸ್ಟ್ ಫ್ರೂಟು. ಈಗ ಇದನ್ನು ಕ್ಲೀನಾಗಿ ಸಿಪ್ಪೆನೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ಈಗ ಎರಡು ಭಾಗ ಮಾಡಿ ಅದರೊಳಗಡೆ ಇರುವಂಥ ಬೀಜಗಳನ್ನ ತೆಗೆದುಕೊಳ್ತಾ ಇದ್ದೀನಿ. ಅದನ್ನು ಕ್ಲೀನಾಗಿ ಸಪ್ರೇಟ್ ಮಾಡೋಣ ಹಣ್ಣಿಂದ. ಈಗೆಲ್ಲ ಸಪ್ರೇಟ್ ಮಾಡಿದ ನಂತರ ಅದನ್ನು ಒಂದು ಮೀಡಿಯಮ್ ಸೈಜ್ ಅಲ್ಲಿ ಹಣ್ಣನ್ನು ಕಟ್ ಮಾಡಿ ಇಟ್ಕೊಳ್ಳೋಣ. ಮೀಡಿಯಮ್ ಸೈಜ್ ಕಟ್ ಮಾಡಿಕೊಂಡ್ರೆ ಸಾಕು ಗ್ರೈಂಡ್ ಮಾಡೋದಕ್ಕೆ. ಈಗೆಲ್ಲ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಇದನ್ನೆಲ್ಲ ಕ್ಲೀನಾಗಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ ನಂತರ ಅದಕ್ಕೆ 3 ಏಲಕ್ಕಿನ ಸೇರಿಸ್ಕೊಂಡಿದ್ದೀನಿ, 5ರಿಂದ 6 ಗೋಡಂಬಿ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡೋದು ರುಬ್ಬೋಣ. ಇಲ್ಲಿ ಒಂದು ಪಾತ್ರೆ ನೀರಿಟ್ಟಿದ್ದೀನಿ. ಹಾಫ್ ಬೌಲಷ್ಟು ಸಾಬೂದಾನನ ಸೇರಿಸ್ಕೊಂಡಿದ್ದೀನಿ. ನಾನು ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ. ಇದನ್ನು ಆವಾಗ ತಿರುಗ್ತಾ ಇರಬೇಕು. ತಳ ಹಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಆಗಾಗ ತಿರುಗ್ತಾ ಇರಬೇಕು. ಈಗ ಅದು ಆಲ್ಮೋಸ್ಟ್ ಆಗಿದೆ. ಈಗ ಅದಕ್ಕೆ 4 ಸ್ಪೂನಷ್ಟು ಸಕ್ಕರೆನ ಅದಕ್ಕೆ ಸೇರಿಸ್ತಾ ಇದ್ದೀನಿ. ಸಕ್ಕರೆನ ಸೇರಿಸಿ ಚೆನ್ನಾಗಿ ತಿರುಗಬೇಕು, ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ನಾನು ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಈಗ ಕಲಸಿ ಆದಮೇಲೆ ಒಂದು ಪಾತ್ರೆಗೆ 2 ಬೌಲಷ್ಟು ಹಾಲನ್ನ ಸೇರಿಸ್ಕೊತಾ ಇದ್ದೀನಿ. 2 ಬೌಲ್ ಹಾಲು ಹಾಕಿ ಚೆನ್ನಾಗಿ ಅದನ್ನು ಕಾಯಿಸಬೇಕು. ಕಾದ ನಂತರ ನೋಡಿ ಹಾಲು ಹೋಗ್ತಿದೆ. ಈ ಟೈಮಲ್ಲಿ ನಾವು ಅದಕ್ಕೆ 3 ಸ್ಪೂನಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ ನಾನು. ಚೆನ್ನಾಗಿ ಅದು ಕಾಯಬೇಕು. ಕಾದ ನಂತರ ಅದಕ್ಕೆ 1 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ನಾನು ತೆಗೆದಿಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಲಂಪ್ಸ್ ಇಲ್ಲದೆ ಇರೋ ಥರ ಅದನ್ನು ಕಲಿಸ್ಕೊಬೇಕು. ಕಲಿಸ್ಕೊಂಡ ನಂತರ ಅದನ್ನು ಹಾಲಿಗೆ ಸೇರಿಸಿ ಚೆನ್ನಾಗಿ ಕಲಿಸ್ಬೇಕು. ಕಲಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಕಲಿಸ್ತಾ ಇದ್ದೀನಿ. ಈಗ ನಾನು ಕೈ ಆಗಾಗ ಆಡ್ತಾ ಇರಬೇಕು. ಆಡಿಸ್ದಾಗ ತಳ ಹಿಡಿಯೋ ಚಾನ್ಸಸ್ ಕಮ್ಮಿ ಇರುತ್ತೆ. ಈಗ ನಾನು 2 ಅವರ್ ಮುಂಚೆ ಚಿಯಾ ಸೀಡ್ ಮತ್ತು ಗೋಂದ್ ಎರಡನ್ನೂ ನಾನು ನೆನೆ ಹಾಕಿದ್ದೆ. ಇದು ದೇಹಕ್ಕೆ ತಂಪು. ಎರಡನ್ನೂ ನಾನು ನೆನೆ ಹಾಕಿದ್ದೀನಿ. 2 ಅವರ್ ಚೆನ್ನಾಗಿ ನೆನಿಬೇಕಿದು. ನೆನೆದ ನಂತರ ಹಾಲಿಗೆ ನಾನು ರುಬ್ಬಿರೋ ಮಿಶ್ರಣನ ಸೇರಿಸ್ಕೊತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಹಾಲಲ್ಲಿ ಹಾಕಿರೋದ್ರಿಂದ ಉಕ್ಕಿ ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಗಾಗ ಸ್ಪೂನ್ ತಗೊಂಡು ಆಗಾಗ ಕೈ ಆಡ್ತಾಯಿರಿ, ಇಲ್ಲ ಕಲಿಸ್ಕೊತಾ ಇರಬೇಕು. ಇಲ್ಲಾಂದರೆ ಉಪ್ಪು ಬಂದುಬಿಡುತ್ತೆ. ಈಗ ನಾನು ಇದನ್ನು ಲೋ ಫ್ಲೇಮಲ್ಲಿ 2 to 3 ಮಿನಿಟ್ಸ್ ಇದನ್ನು ಕಲಿಸ್ಕೊತೀನಿ. ಕಾರ್ನ್ಫ್ಲೋರ್ ಹಾಕಿರೋದ್ರಿಂದ ಸ್ವಲ್ಪ ಅದು ಥಿಕ್ ಆಗ್ತಾ ಬರುತ್ತೆ. ಥಿಕ್ ಆಗೋದನ್ನು ನೋಡಿಕೊಂಡು ನಾವು ಫ್ಲೇಮ್ನ ಆಫ್ ಮಾಡ್ಕೊಬೇಕಾಗತ್ತೆ. ಬಟ್ ಅಲ್ಲೇ ಇದ್ದು ಅದನ್ನು ಆಗಾಗ ಕೈ ತೊಳಿತಾರೆ, ಇಲ್ಲ ಅಂತ ಅಂದರೆ ಅದು ತಳ ಹಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ಇದೆಲ್ಲ ರೆಡಿಯಾಗಿದೆ. ಅದನ್ನು ನಾನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನಾನು ಸಾಬೂದಾನ ಮತ್ತು ಶುಗರ್ ಸಿರಪ್ನ ಬೇಯಿಸಿಟ್ಟಿದ್ನಲ್ಲ ಅದನ್ನು ಕೂಡ ಇದಕ್ಕೆ ಆ್ಯಡಪ್ ಮಾಡ್ತಾಯಿದ್ದೀನಿ. ಚಿಯಾ ಸೀಡ್ ಮತ್ತು ಗೋಂದನ್ನು ಕೂಡ ಇದಕ್ಕೆ ನಾನು ಸೇರಿಸ್ಕೊತಾ ಇದ್ದೀನಿ. ಇದು ತುಂಬ ಹೆಲ್ತ್ಗೆ ಒಳ್ಳೆಯದು ಮತ್ತು ನಮ್ಮ ಬಾಡಿನ ತಂಪಾಗಿಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ, ಗೋಂದು ಮತ್ತು ಚಿಯಾ ಸೀಡು. ಅದನ್ನೆಲ್ಲವನ್ನು ನಾನೀಗ ಸೇರಿಸಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಒಂದು ಮಿಶ್ರಣ ರೆಡಿ ಆಗ್ತಾಯಿದೆ. ಅದಕ್ಕೆ ಚೆನ್ನಾಗಿ ಸ್ಟಿರ್ ಮಾಡೋಣ, ಕಲಿಸ್ಕೊಳ್ಳೋಣ. ಈಗ ಆಗಿದೆ. ಈಗ ಒಂದು ಗ್ಲಾಸ್ಗೆ ನಾವು ಇದನ್ನು ಸರ್ವ್ ಮಾಡೋಣ. ಈಗೆಲ್ಲ ನಾನು ಇದನ್ನು ಸರ್ವ್ ಮಾಡಿದ್ದೀನಿ. ದ ಟೇಸ್ಟಿ ಮಸ್ಕ್ ಮೆಲನ್ ಇಸ್ ರೆಡಿ. ರೆಡಿ ಟು ಸರ್ವ್. ಗಾರ್ನಿಷಿಂಗ್ಗೆ ನಾನಿಲ್ಲಿ ಬಾದಾಮಿನ ಹಾಕಿದ್ದೀನಿ. ಥ್ಯಾಂಕ್ ಯು.